ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 8ನೇ ತರಗತಿಯ ಸಿರಿ ಕನ್ನಡ ಪದ್ಯ ಭಾಗ 7 ವಚನಾಮೃತ ಈ ಒಂದು ಪದ್ಯದ ಪ್ರಶ್ನೋತ್ತರಗಳನ್ನು ಮತ್ತೆ ವ್ಯಾಕರಣ ಭಾಗವನ್ನು ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ 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 ಒಂದು ಕಮೆಂಟ್ ಮಾಡಿ, ನನ್ನ ವಿಡಿಯೋಸ್ ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡೋಣ. ಮೊದಲನೇ ಮೇನ್ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ಹೇಗೆ ಬುದ್ಧಿಯನ್ನು ಹೇಳಬೇಕು? ಉತ್ತರ: ಕಲಿಯುಗದಲ್ಲಿ ಶ್ರೀ ಗುರುವು ಶಿಷ್ಯನಿಗೆ ವಂದಿಸಿ ಅಂದರೆ ನಮಸ್ಕರಿಸಿ ಬುದ್ಧಿಯನ್ನು ಕಲಿಸಬೇಕಾಗಿದೆ. ಸೊ ಏನು ಬ್ರಾಕೆಟ್ ಇಲ್ಲಿ ಇದೆಯಲ್ಲ, ಆನ್ಸರು ಸಹ ನೀವು ಬರಿಬೋದು. ಅದರ ಮೀನಿಂಗ್ ಅನ್ನ ಬ್ರಾಕೆಟ್ ಅಲ್ಲಿ ಮೆನ್ಷನ್ ಮಾಡಿದೀವಿ. ಓಕೆ, ನೆಕ್ಸ್ಟ್ ಬರೋಣ. ಎರಡನೇ ಪ್ರಶ್ನೆ, ಕಾಯಕದಲ್ಲಿ ನಿರತನಾದವನು ಯಾವುದನ್ನು ಮರೆಯಬೇಕು? ಉತ್ತರ: ಕಾಯಕದಲ್ಲಿ ನಿರತನಾದವನು ಗುರು ದರ್ಶನವಾದರೂ, ಲಿಂಗ ಪೂಜೆಯಾದರೂ ಹಾಗೂ ಜಂಗಮ ಮುಂದೆ ನಿಂತಿದ್ದರೂ ಸಹ ಆ ಹಂಗು ಹರಿಯಬೇಕು ಮತ್ತು ಮರೆಯಬೇಕು ಅನ್ನೋದು ಎರಡನೇ ಪ್ರಶ್ನೆಯ ಉತ್ತರ. ಮೂರನೇ ಪ್ರಶ್ನೆ ಬರೋಣ. ಆಯ್ದಕ್ಕಿ ಮಾರಯ್ಯನ ಪ್ರಕಾರ ಕೈಲಾಸ ಯಾವುದು? ಉತ್ತರ: ಆಯ್ದಕ್ಕಿ ಮಾರಯ್ಯನ ಪ್ರಕಾರ ಕಾಯಕವೇ ಕೈಲಾಸ. ಕಾಯಕವೇ ಕೈಲಾಸ. ಅದಾದ್ಮೇಲೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಕಾಗೆಯು ಏನಾಗಲು ಸಾಧ್ಯವಿಲ್ಲ? ಉತ್ತರ: ಕಾಗೆಯ ಮರಿ ಕೋಕಿಲೆಯಾಗಲು ಸಾಧ್ಯವಿಲ್ಲ. ಕೋಕಿಲೆ ಅನ್ನೋದು ಪದದಲ್ಲಿ ಕೊಟ್ಟಿದ್ದಾರೆ, ಕೋಗಿಲೆ ಅಂತ ಹೇಳ್ಬೋದು. ನೆಕ್ಸ್ಟ್, ಯಾರ ಮುಖವನ್ನು ನೋಡಲಾಗದು? ಅರಿವು, ಆಚಾರ ಮತ್ತು ಸಮ್ಯ ಜ್ಞಾನವನ್ನರಿಯದೆ ನಾಮವ ಹೊತ್ತುಕೊಂಡು ತಿರುಗುವ ಗಾವಿಲರ ಅಂದರೆ ಅಜ್ಞಾನಿಗಳ ಮುಖವನ್ನು ನೋಡಲಾಗದು. ಶರಣರು ಕೆಡಿಸುವ ನಿದ್ರೆಯನ್ನು ಹೇಗೆ ಗೆದ್ದಿದ್ದಾರೆ? ಉತ್ತರ: ಶರಣರು ಕೆಡಿಸುವ ನಿದ್ರೆಯನ್ನು ಯೋಗ ಸಮಾಧಿಯ ಮೂಲಕ ಗೆದ್ದಿದ್ದಾರೆ. ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಶ್ರೀ ಗುರುವಿಗೆ ಶಿಷ್ಯರಿಗೆ ಬುದ್ಧಿ ಕಲಿಸುವುದು ಕಾಲ ಕಟ್ಟಳೆಗೆ ಹೇಗೆ ಒಳಪಟ್ಟಿದೆ? ವಿವರಿಸಿ. ಉತ್ತರ: ಅಲ್ಲಮ ಪ್ರಭುಗಳ ವಚನದ ಪ್ರಕಾರ 4 ಯುಗಗಳಲ್ಲಿ ಗುರುವು ಶಿಷ್ಯರಿಗೆ ಬುದ್ಧಿ ಕಲಿಸುವ ವಿಧಾನ ಬದಲಾಗಿದೆ. ಕೃತಯುಗದಲ್ಲಿ ಗುರುವು ಬಡಿದು ಬುದ್ಧಿ ಕಲಿಸಿದರೆ ತ್ರೇತಾಯುಗದಲ್ಲಿ ಬೈದು ಬುದ್ಧಿ ಕಲಿಸಿದನು. ದ್ವಾಪರ ಯುಗದಲ್ಲಿ ಶ್ರೀ ಗುರುವು ರಂಕುಸಿ ಅಂದರೆ ಬೆದರಿಸಿ ಬುದ್ಧಿ ಕಲಿಸಿದರೆ ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ವಂದಿಸಿ ಬುದ್ಧಿ ಕಲಿಸಬೇಕಾಗಿದೆ. ಕಲಿಯುಗದ ಈ ಕಟ್ಟಳೆಯ ಕಲಿವಿಗೆ ಅಲ್ಲಮ ಪ್ರಭುಗಳು ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಎರಡನೇ ಪ್ರಶ್ನೆ, ಆಯ್ದಕ್ಕಿ ಮಾರಯ್ಯನು ಕಾಯಕದ ಮಹತ್ವವನ್ನು ಹೇಗೆ ನಿರೂಪಿಸಿದ್ದಾರೆ? ಉತ್ತರ: ಆಯ್ದಕ್ಕಿ ಮಾರಯ್ಯನು ಕಾಯಕವೇ ಕೈಲಾಸ ಎಂಬ ತತ್ವವನ್ನು ದೃಢವಾಗಿ ನಿರೂಪಿಸುತ್ತಾನೆ. ಕಾಯಕದಲ್ಲಿ ನಿರತನಾದವನು ತನ್ನ ಕೆಲಸದಲ್ಲಿ ಎಷ್ಟು ನಿಷ್ಠೆಯಿಂದಿರಬೇಕು ಎಂದರೆ, ಗುರು ದರ್ಶನವಾದರೂ, ಲಿಂಗ ಪೂಜೆಯಾದರೂ ಅಥವಾ ಜಂಗಮ ಮುಂದೆ ಬಂದು ನಿಂತಿದ್ದರೂ ಸಹ ಆ ಕರ್ತವ್ಯಗಳನ್ನು ಮರೆತು ಕಾಯಕದಲ್ಲಿಯೇ ಮುಂದುವರಿಯಬೇಕು ಎಂದು ಹೇಳುತ್ತಾರೆ. ಕಾಯಕವು ಶ್ರೇಷ್ಠವಾದುದು, ಇದು ಸಾರ್ವಕಾಲಿಕ ಸತ್ಯ ಎಂದು ಆಯ್ದಕ್ಕಿ ಮಾರಯ್ಯ ವಿವರಿಸಿದ್ದಾರೆ. ಮೂರನೇ ಪ್ರಶ್ನೆ, ಅರಿವು, ಆಚಾರ, ಸಮ್ಯ ಜ್ಞಾನದ ಬಗ್ಗೆ ಅಮುಗೆ ರಾಯಮ್ಮನ ಅನಿಸಿಕೆ ಏನು? ಉತ್ತರ: ಅಮುಗೆ ರಾಯಮ್ಮನವರ ಪ್ರಕಾರ ಪ್ರಕೃತಿಯಲ್ಲಿರುವ ಕಾಗೆ, ಆಡು ಅಥವಾ ನಾಯಿ ಇತರ ಪ್ರಾಣಿಗಳಾಗಲು ಸಾಧ್ಯವಿಲ್ಲ. ಅಂತೆಯೇ ಮನುಷ್ಯನು ಅರಿವು, ಆಚಾರ ಮತ್ತು ಸಮ್ಯ ಜ್ಞಾನಗಳನ್ನು ಅರಿತುಕೊಳ್ಳುವುದರಿಂದ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯಬಹುದು. ಕೇವಲ ಹೆಸರನ್ನ ಹೊತ್ತು ತಿರುಗುವ, ಆದರೆ ಈ ಶ್ರೇಷ್ಠ ಗುಣಗಳನ್ನು ಅರಿಯದ ಗಾವಿಲರ ಮುಖವನ್ನೇ ನೋಡಬಾರದು ಎಂಬುದು ಆಕೆಯ ಅನಿಸಿಕೆಯಾಗಿದೆ. ಬುದ್ಧಿಹೀನರು ಹೇಗೆ ವಿದ್ಯೆಯನ್ನು ಸಂಪಾದಿಸುತ್ತಾರೆ? ಉತ್ತರ: ಶಿವಶರಣೆ ಲಿಂಗಮ್ಮನವರು ಬುದ್ಧಿಹೀನರ ವಿದ್ಯಾರ್ಜನೆಯ ವಿಧಾನವನ್ನು ವಿವರಿಸುತ್ತಾರೆ. ಅವರು ಮನವ ಗೆದ್ದೆನೆಂದು ದೇಹವನ್ನ ಕರಗಿಸಿ, ಕಾಯವ ಮರುಗಿಸಿ ಮತ್ತು ನಿದ್ರೆಯನ್ನ ಕೆಡಿಸಿ ವಿದ್ಯೆಯನ್ನ ಕಲಿಯುತ್ತಾರೆ. ನಿಮಗೆ ಈಸಿ ಆಗೋಕ್ಕೋಸ್ಕರ ಈ ಒಂದು ವರ್ಡ್ಸ್ ಮೀನಿಂಗ್ಸ್ಗಳನ್ನು ಈಸಿ ಆಗೋಕ್ಕೋಸ್ಕರ ಬ್ರಾಕೆಟಲ್ಲಿದೆ. ಸೊ ಅದನ್ನು ಸಹ ನೀವು ಉತ್ತರದಲ್ಲಿ ಬಳಸಬಹುದು. 5ನೇ ಪ್ರಶ್ನೆ ನೋಡೋಣ. ಶಿವಶರಣರು ಜಗವನ್ನೇ ಗೆದ್ದಿರುವ ವಿಚಾರದಲ್ಲಿ ಲಿಂಗಮ್ಮನ ಅನಿಸಿಕೆ ಏನು? ಉತ್ತರ: ಬುದ್ಧಿಹೀನರು ದೇಹವನ್ನ ಹಿಂಸಿಸಿ ಜ್ಞಾನ ಗಳಿಸುತ್ತಾರೆ ಎಂದು ಹೇಳುವವರಿಗೆ ಲಿಂಗಮ್ಮ ಆಕ್ಷೇಪಿಸುತ್ತಾರೆ. ಶರಣರು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಂಬ ಅರಿಷಡ್ವರ್ಗಗಳನ್ನು ಭೇದಿಸಿ ಆಸೆ ಮತ್ತು ರೋಷವನ್ನು ಅಳಿಸಿ ಹಾಕಿ ಲೌಕಿಕ ಬಂಧನವನ್ನು ಬಿಟ್ಟು ಜಗವನ್ನೇ ಗೆದ್ದಿದ್ದಾರೆ. ಅವರು ದುಃಖಪಡಿಸುವ ಕಾಯವನ್ನೇ ಪ್ರಸಾದ ಕಾಯಕವನ್ನಾಗಿ ಮಾಡಿ ರಕ್ಷಿಸಿದರು ಮತ್ತು ನಿದ್ರೆಯನ್ನು ಯೋಗ ಸಮಾಧಿಯನ್ನಾಗಿ ಮಾಡಿ ಸುಖವನ್ನು ನೀಡಿದರು.
ಶರಣರ ಈ ಮಾರ್ಗವನ್ನು ಬುದ್ಧಿಹೀನರು ಅರಿಯಲಾರರು ಎಂಬುದು ಲಿಂಗಮ್ಮನವರ ಅನಿಸಿಕೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ. ಕೊಟ್ಟಿರುವ ಪ್ರಶ್ನೆಗೆ 8-10 ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಪ್ರಶ್ನೆ ಟೈಪ್ ಆಗಿಲ್ಲ. ವಚನಾಮೃತದಲ್ಲಿ ವ್ಯಕ್ತವಾಗಿರುವ ಕಾಯಕ ತತ್ವದ ಮಹತ್ವವನ್ನು ವಿವರಿಸಿ. ವಚನಾಮೃತ ಪಾಠದಲ್ಲಿ ಆಯ್ದಕ್ಕಿ ಮಾರಯ್ಯನ ವಚನಗಳ ಮೂಲಕ ಕಾಯಕ ತತ್ವದ ಮಹತ್ವವನ್ನು ವಿವರಿಸಲಾಗಿದೆ. ಉತ್ತರ: ಬಸವಣ್ಣನವರು ಹೇಳಿದ ಕಾಯಕವೇ ಕೈಲಾಸ ಎಂಬ ತತ್ವವು ಆಯ್ದಕ್ಕಿ ಮಾರಯ್ಯನವರ ವಚನಗಳಲ್ಲೂ ವ್ಯಕ್ತವಾಗಿದೆ. ಆಯ್ದಕ್ಕಿ ಮಾರಯ್ಯನವರು ಮನುಷ್ಯನಿಗೆ ಕಾಯಕವೇ ಮುಖ್ಯ ಎಂದು ಒತ್ತಿ ಹೇಳುತ್ತಾರೆ. ಒಬ್ಬ ಶರಣರು ಕಾಯಕದಲ್ಲಿ ನಿರತನಾದಾಗ ಆತನು ಕಾಯಕವನ್ನು ಹೊರತುಪಡಿಸಿ ಗುರು ದರ್ಶನ, ಲಿಂಗಪೂಜೆ ಮತ್ತು ಜಂಗಮರು ಮುಂದೆ ನಿಂತಿದ್ದರೂ ಸಹ ಅವೆಲ್ಲವನ್ನು ಮರೆಯಬೇಕು. ಜಂಗಮರಿಗೆ ಸೇವೆ ಸಲ್ಲಿಸುವ ಹಂಗು ಬಂದರೂ ಅದನ್ನು ಲೆಕ್ಕಿಸದೆ ಕಾಯಕದಲ್ಲಿ ತೊಡಗಿರಬೇಕು. ಇದಕ್ಕೆ ಕಾರಣ ಕಾಯಕವೇ ಕೈಲಾಸ. ಕಾಯಕದ ಮಹತ್ವವು ಶ್ರೇಷ್ಠ ಮತ್ತು ಸಾರ್ವಕಾಲಿಕ ಸತ್ಯವಾಗಿದೆ. ಈ ವಚನವು ಕರ್ತವ್ಯ ನಿಷ್ಠೆ ಮತ್ತು ಬದ್ಧತೆಯನ್ನು ಸಾರುತ್ತದೆ. ಕಾಯಕವನ್ನು ಬಿಡದೆ, ಯಾಚನೆ ಮಾಡದೆ ಮತ್ತು ಕೂಡಿಡದೆ ಕಾಯಕ ಮಾಡಿ ಬದುಕಬೇಕು ಎಂಬ ಆದರ್ಶವನ್ನು ಮಾರಯ್ಯನವರು ಸಾರಿದರು. ಆಯ್ದಕ್ಕಿ ಮಾರಯ್ಯನವರಿಗೆ ಬೀದಿಯಲ್ಲಿ ಬಿದ್ದಿದ್ದ ಅಕ್ಕಿಯನ್ನು ಆಯ್ದು ತಂದು ದಾಸೋಹ ಮಾಡುವುದೇ ಕಾಯಕವಾಗಿತ್ತು. ಕಾಯಕದಲ್ಲಿ ನಿರತರಾದವರಿಗೆ ಉಳಿದ ಯಾವುದೇ ಲೌಕಿಕ ಅಥವಾ ಧಾರ್ಮಿಕ ಕರ್ತವ್ಯಗಳು ಕಾಯಕದಷ್ಟೇ ಪ್ರಮುಖವಾಗುವುದಿಲ್ಲ ಎಂಬುದು ಇದರ ಆಶಯ. ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ. ಮೊದಲನೇದು, ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆ. ವಚನಕಾರ ಅಲ್ಲಮಪ್ರಭು. ಸಂದರ್ಭ: ಅಲ್ಲಮಪ್ರಭುಗಳು 4 ಯುಗಗಳಲ್ಲಿ ಅಂದರೆ ಕೃತ, ತ್ರೇತ, ದ್ವಾಪರ, ಕಲಿ ಗುರುವು ಶಿಷ್ಯನಿಗೆ ಬುದ್ಧಿ ಹೇಳುವ ವಿಧಾನವು ಹೇಗೆ ಬದಲಾಗುತ್ತಾ ಬಂತು ಎಂದು ವಿವರಿಸುತ್ತಾರೆ. ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ವಂದಿಸಿ ಬುದ್ಧಿ ಹೇಳಬೇಕು ಎಂದು ಕಟ್ಟಳೆಯನ್ನು ಹೇಳಿದಾಗ ಆಶ್ಚರ್ಯದಿಂದ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ ಬಂದು, ಕಾಲಗತಿಯಲ್ಲಿ ಗುರು ಶಿಷ್ಯರ ನಡುವಿನ ಸಂಬಂಧ ಮತ್ತು ಕಲಿಕೆಯ ಪದ್ಧತಿಯು ಬದಲಾಗುವ ಮಾರ್ಮಿಕತೆಯನ್ನು ವಚನದಲ್ಲಿ ಬಿಂಬಿಸಲಾಗಿದೆ. ಕಲಿಯುಗದ ಪರಿಸ್ಥಿತಿಗೆ ವಚನಕಾರರು ಬೆರಗು ವ್ಯಕ್ತಪಡಿಸುವುದು ಸ್ವಾರಸ್ಯಕರವಾಗಿದೆ. ಎರಡನೇ ಸಂದರ್ಭ: ನಾಮವ ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗುವುದು. ಉತ್ತರ: ವಚನಕಾರ ಅಮುಗೆ ರಾಯಮ್ಮ. ಸಂದರ್ಭ: ಕಾಗಿಯ ಮರಿ ಕೋಕಿಲೆ ಆಗಲು, ಆಡಿನ ಮರಿ ಆನೆ ಆಗಲು ಸಾಧ್ಯವಿಲ್ಲ ಎಂದು ಉದಾಹರಿಸಿ, ಮನುಷ್ಯನು ಅರಿವು, ಆಚಾರ, ಸಮ್ಯಜ್ಞಾನವಿಲ್ಲದೆ ಕೇವಲ ಶಿವಶರಣ ಎಂಬ ಹೆಸರನ್ನು ಹೊತ್ತುಕೊಂಡು ತಿರುಗುವ ಅಜ್ಞಾನಿಗಳ ಮುಖವನ್ನು ನೋಡಲಾಗದು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ ಬಂದು, ಕೇವಲ ಬಾಹ್ಯವಾದ ಹೆಸರು ಅಥವಾ ಲೇಬಲ್ ಮುಖ್ಯವಲ್ಲ, ಆಂತರಿಕವಾದ ಶುದ್ಧ ಜ್ಞಾನ, ಒಳ್ಳೆಯ ನಡತೆ ಮತ್ತು ಸರಿಯಾದ ತಿಳುವಳಿಕೆ ಮುಖ್ಯ ಎಂಬುದನ್ನು ವಚನಕಾರರು ಪ್ರಾಣಿಗಳ ಹೋಲಿಕೆಯ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ಮೂರನೇ ಸಂದರ್ಭ: ಜಂಗಮ ಮುಂದೆ ನಿಂತಿದ್ದರೂ ಹಂಗು ಹರಿಯಬೇಕು. ಉತ್ತರ: ವಚನಕಾರ ಆಯ್ದಕ್ಕಿ ಮಾರಯ್ಯ. ಸಂದರ್ಭ: ಕಾಯಕದ ನಿಷ್ಠೆಯನ್ನು ಕುರಿತು ಮಾತನಾಡುವಾಗ ಕಾಯಕದಲ್ಲಿರುವವನು ಗುರು, ಲಿಂಗ ಮತ್ತು ಜಂಗಮರಿಗೆ ಸೇವೆ ಸಲ್ಲಿಸುವುದರಿಂದ ಬರುವ ಋಣವನ್ನು ಸಹ ಮರೆಯಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಈ ಮಾತಿನಲ್ಲಿ ಕಾಯಕ ತತ್ವದ ಪರಮೋಚ್ಚ ಮಹತ್ವ ವ್ಯಕ್ತವಾಗಿದೆ. ಗುರು, ಲಿಂಗ, ಜಂಗಮ ಎಂಬ ಅಷ್ಟಾವರಣಗಳಲ್ಲಿ ಜಂಗಮಕ್ಕೆ ವಿಶೇಷ ಸ್ಥಾನವಿದ್ದರೂ ಕಾಯಕವು ಎಲ್ಲಕ್ಕಿಂತ ಶ್ರೇಷ್ಠವಾದ ಕರ್ತವ್ಯವಾಗಿದೆ ಎಂಬುದನ್ನು ಆಯ್ದಕ್ಕಿ ಮಾರಯ್ಯ ತಿಳಿಸುತ್ತಾರೆ. ನೆಕ್ಸ್ಟ್ ವಚನ: ಕಾಯಕವನೇ ಪ್ರಸಾದ ಕಾಯಕ ಮಾಡಿ ಸಲಹಿದರು. ಉತ್ತರ: ವಚನಕಾರ ಇಲ್ಲಿ ಶಿವಶರಣ ಲಿಂಗಮ್ಮ. ಸಂದರ್ಭ: ಬುದ್ಧಿಹೀನರು ಕಷ್ಟಪಟ್ಟು ವಿದ್ಯೆ ಕಲಿಯುವ ವಿಧಾನವನ್ನು ವಿವರಿಸಿದ ನಂತರ ಶಿವಶರಣರು ಜಗತ್ತನ್ನು ಗೆದ್ದ ಮಾರ್ಗವನ್ನು ವಿವರಿಸುವಾಗ ಈ ಮಾತನ್ನು ಹೇಳಿದ್ದಾರೆ. ಶರಣರು ದೇಹವನ್ನು ಮರುಗಿಸದೆ ಅರಿಷಡ್ ವರ್ಗಗಳನ್ನು ಅಂದರೆ ಕಾಮ, ಕ್ರೋಧ ಇತ್ಯಾದಿ ಛೇದಿಸಿ ತಮ್ಮ ಕಾಯವನ್ನು ಪ್ರಸಾದದ ರೂಪದಲ್ಲಿ ಸ್ವೀಕರಿಸಿ ಕಾಯಕವನ್ನೇ ಪ್ರಸಾದ ಕಾಯಕವನ್ನಾಗಿ ಮಾಡಿ ಸಲಹಿದರು ಅಥವಾ ರಕ್ಷಿಸಿದರು ಎಂದು ಹೇಳಿದ್ದಾರೆ. ಸ್ವಾರಸ್ಯ ಬಂದ್ಬಿಟ್ಟು, ಶರಣರು ತಮ್ಮ ಶರೀರವನ್ನು ಕಷ್ಟಪಡಿಸುವ ಬದಲು ತಮ್ಮ ಕಾಯಕದಲ್ಲಿ ನಿರತರಾಗಿ ಅದನ್ನು ನಿಷ್ಕಾಮವಾಗಿ ಮಾಡಿ ಮೋಕ್ಷವನ್ನು ಗಳಿಸಿದರು ಎಂಬ ಉನ್ನತ ಆಧ್ಯಾತ್ಮಿಕ ಮಾರ್ಗವನ್ನು ಈ ಮಾತು ಸ್ಪಷ್ಟಪಡಿಸುತ್ತದೆ. ಕಾಯಕವನ್ನು ಕೇವಲ ಕೆಲಸವಾಗಿ ನೋಡದೆ ಪ್ರಸಾದದಂತೆ ಸ್ವೀಕರಿಸಬೇಕು ಎಂಬ ತತ್ವವನ್ನು ಇದು ಸಾರುತ್ತದೆ. ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರ ಪದವನ್ನು ಆರಿಸಿ ಬರೆಯಿರಿ. ತ್ರೇತಾಯುಗದಲ್ಲಿ ಶ್ರೀ ಗುರುವು ಶಿಷ್ಯನಿಗೆ ಬುದ್ಧಿಯನ್ನು ಹೀಗೆ ಕಲಿಸುತ್ತಿದ್ದರು.
ಬಡಿದು. ಆಯ್ದಕ್ಕಿ ಮಾರಯ್ಯನ ಅಂಕಿತನಾಮ ಅಮುಗೇಶ್ವರ. ಕೋಗಿಲೆ ಪದದ ತದ್ಭವ ರೂಪ ಕೋಕಿಲ. ಜಂಗಮ ಪದದ ವಿರುದ್ಧಾರ್ಥಕ ಪದ ಸ್ಥಾವರ. ತನುವ ಕರಗಿಸಿ ಕಾಯ ಮರುಗಿಸಿ ವಿದ್ಯೆಯನ್ನು ಕಲಿತಿಹೆ ಎನ್ನುವವರು ಬುದ್ಧಿಹೀನರು. ಗುಂಪಿಗೆ ಸೇರದ ಪದವನ್ನು ಆಯ್ದು ಬರೆಯಿರಿ ಅಂತ ಇದೆ. ಮೊದಲನೇದು ಆನೆ, ಗಜ, ಹಯ, ಕರಿ. ಆನೆ, ಗಜ, ಕರಿ ಇದೆಲ್ಲ ಆನೆಗೆ ಒಂದು ಸಮಾನಾರ್ಥಕ ಪದಗಳು. ಹಯ ಅಂತ ಆದರೆ ಕುದುರೆ. ನೆಕ್ಸ್ಟ್ ಬಸವಣ್ಣ, ಕನಕದಾಸರು, ಅಲ್ಲಮಪ್ರಭು, ಅಮುಗೆ ರಾಯಮ್ಮ ಇವರೆಲ್ಲರೂ 12ನೇ ಶತಮಾನದವರಾಗ್ತಾರೆ. ಸೊ ಕನಕದಾಸರು ಗುಂಪಿಗೆ ಸೇರದ ಪದವಾಗಿದೆ. ಕಾಮ, ಕ್ರೋಧ, ಧನ, ಲೋಭ. ಕಾಮ, ಕ್ರೋಧ, ಲೋಭ ಇದೆಲ್ಲ ನಮಗೆಲ್ಲರಿಗೂ ಗೊತ್ತುಂಟು. ಷಡ್ವೈರಿಗಳಲ್ಲಿ ಒಂದು, ಮನುಷ್ಯನ ಒಂದು ಷಡ್ವೈರಿಗಳಲ್ಲಿ ಒಂದಾಗುತ್ತೆ. ಧನ ಅಂತ ಅಂದರೆ ಸಂಪತ್ತು. ದ್ವಾಪರಯುಗ, ಕೃತಯುಗ, ಸುವರ್ಣಯುಗ, ಕಲಿಯುಗ. ಹಿಂದೂ ಪುರಾಣಗಳಲ್ಲಿ ಉಲ್ಲೇಖಿಸದಾದ 4 ಯುಗಗಳಲ್ಲಿ ಇದು 3 ಇದೆಯಲ್ವಾ, ಇವೆಲ್ಲವೂ ಸಹ ಬರುತ್ತೆ. ದ್ವಾಪರಯುಗ, ಕೃತಯುಗ ಮತ್ತು ಕಲಿಯುಗ. ಆದರೆ ಸುವರ್ಣಯುಗ ಬರೋದಿಲ್ಲ. ತನು, ದೇಹ, ಮಾಯ, ಕಾಯ. ದೇಹಕ್ಕಿರುವಂಥ ಸಮಾನಾರ್ಥಕ ಪದಗಳು ತನು, ದೇಹ, ಕಾಯ. ಮಾಯ ಅನ್ನೋದು ಅದಕ್ಕೆ ಸಮಾನಾರ್ಥಕ ಪದ ಅಲ್ಲ. ಅದಾದಮೇಲೆ ನೆಕ್ಸ್ಟು ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾನೆ. ಸೊ ನೀವು ಅದನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿಕೊಂಡು ಮಾಡ್ಕೊಬಹುದು. ಅದಾದಮೇಲೆ ನೆಕ್ಸ್ಟು ಪ್ರಬಂಧ ರಚನೆ. ಯಾವ ರೀತಿಯಾಗಿ ಪ್ರಬಂಧ ರಚನೆಯ ಒಂದು ಹಂತಗಳು, ಪ್ರಬಂಧದ ಅರ್ಥ ಮತ್ತು ಪ್ರಬಂಧ ರಚನೆಯ ಹಂತಗಳನ್ನು ಕೊಟ್ಟಿದ್ದಾರೆ. ಅದನ್ನು ಕ್ಲೀನಾಗಿ ಓದ್ಕೊಂಡ್ಬಿಟ್ಟು ಯಾವ ರೀತಿಯಾಗಿ ನಾವು ಒಂದು ವಿಷಯದ ಮೇಲೆ ಪ್ರಬಂಧವನ್ನು ಮಂಡಿಸಬೇಕು ಅಥವಾ ಬರಿಬೇಕು ಅನ್ನೋದನ್ನು, ಈ ಎಲ್ಲ ಹಂತಗಳನ್ನು ಕ್ಲೀನಾಗಿ ಓದ್ಕೊಂಡು ನಾವು ಬರಿಬೇಕಾಗತ್ತೆ. ಧನ್ಯವಾದಗಳು ಫ್ರೆಂಡ್ಸ್.